ದಾಂಡೇಲಿಯ ಬಂಗೂರ್ ನಗರದ ಡಿಲೆಕ್ಸ್ ಮೈದಾನದಲ್ಲಿ ನಡೆಯಲಿರುವ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ, ರಾಮಲೀಲೋತ್ಸವ ಮತ್ತು ಜಾತ್ರೋತ್ಸವಕ್ಕೆ ಸೂಕ್ತ ಭದ್ರತೆ, ಡಿವೈಎಸ್ಪಿ ಶಿವಾನಂದ ಮದರಕಂಡಿ. ಜಿಲ್ಲೆಯಲ್ಲಿಯೇ ಅತ್ಯಂತ ಎತ್ತರವಾದ ರಾವಣ, ಕುಂಭಕರ್ಣ ಮತ್ತು ಮೇಘನಾಥ ಮೂರ್ತಿಗಳನ್ನು ಒಳಗೊಂಡ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಶ್ರಯದಡಿ ಅದ್ದೂರಿಯಿಂದ ಆಯೋಜಿಸಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಹೇಳಿದ್ದಾರೆ. ಅವರು ಇಂದು ಶನಿವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬಂಗೂರ್ ನಗರದ ಡಿಲೆಕ್ಸ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಸುಗಮ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗದಂತೆ ಪೊಲೀಸ್ ಇಲಾಖೆಯ ವತಿಯಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಬಾರಿ ಅಕ್ಟೋಬರ್ 2ರಂದು ಸಂಜೆ 6:30 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಬಂಗೂರ್ ನಗರದ ಡಿಲೆಕ್ಸ್ ಮೈದಾನದಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಸರ್ವರಿಗೂ ಮುಕ್ತ ಅವಕಾಶವಿದೆ ಎಂದು ರಾಜೇಶ್ ತಿವಾರಿ ಅವರು ಹೇಳಿದರು. ಅಕ್ಟೋಬರ್ 2ರ ಬೆಳಿಗ್ಗೆಯಿಂದ ರಾಮಲೀಲೋತ್ಸವ ಕಾರ್ಯಕ್ರಮ ಮುಗಿಯುವವರೆಗೆ ಕಾಗದ ಕಾರ್ಖಾನೆಯ ಕಾರ್ಮಿಕರು, ನೌಕರರು, ಅಧಿಕಾರಿಗಳು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಬಿಟ್ಟು ಉಳಿದವರಿಗೆ ಕಾಗದ ಕಾರ್ಖಾನೆಯೊಳಗಡೆ ದ್ವಿಚಕ್ರ ವಾಹನ ಇಲ್ಲವೇ ಇನ್ನಿತರ ವಾಹನಗಳ ಮೂಲಕ ಹೋಗುವುದನ್ನು ನಿರ್ಬಂಧಿಸಲಾಗಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಇದೇ ಸಂದರ್ಭದಲ್ಲಿ ರಾಜೇಶ್ ತಿವಾರಿ ಅವರು ಮನವಿಯನ್ನು ಮಾಡಿದರು. ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಮಾತನಾಡಿ, ರಾಮಲೀಲೋತ್ಸವ ಮತ್ತು ಶ್ರೀ ದಾಂಡೇಲಪ್ಪ ಜಾತ್ರೆ ಶಾಂತಿಯುತವಾಗಿ ನಡೆಯುವಂತಾಗಲು ಇಲಾಖೆ ಈಗಾಗಲೇ ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಅಕ್ಟೋಬರ್ 2ರಂದು ಶ್ರೀ ದಾಂಡೇಲಪ್ಪ ಜಾತ್ರೆ ಮತ್ತು ರಾಮಲೀಲೋತ್ಸವ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಕನ್ಯಾ ವಿದ್ಯಾಲಯದ ಮೈದಾನದಲ್ಲಿ ಮತ್ತು ಉಳಿದಂತೆ ಕಾರು, ಇನ್ನಿತರ ವಾಹನಗಳಿಗೆ ಜನತಾ ವಿದ್ಯಾಲಯದ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲವನ್ನು ಕಲ್ಪಿಸಲಾಗಿದೆ. ಜಾತ್ರೆಯ ಮುನ್ನ ದಿನ ಸಂಜೆ 6 ಗಂಟೆಯಿಂದ ಜಾತ್ರೆ ಮುಗಿಯುವವರೆಗೆ ದಾಂಡೇಲಿಯಿಂದ ಹಳಿಯಾಳಕ್ಕೆ ಹೋಗುವ ಮತ್ತು ಹಳಿಯಾಳ ಕಡೆಯಿಂದ ದಾಂಡೇಲಿಗೆ ಬರುವ ಸಾರಿಗೆ ಬಸ್ಸುಗಳು ಹಾಗೂ ಇನ್ನಿತರ ವಾಹನಗಳಿಗೆ ಕರ್ಕಾ ಬರ್ಚಿ ಮಾರ್ಗವಾಗಿ ಸಂಚರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಾಗದ ಕಾರ್ಖಾನೆಗೆ ಕಚ್ಚಾ ವಸ್ತುಗಳನ್ನು ಹೇರಿಕೊಂಡು ಬರುವ ಟ್ರಕ್ಗಳನ್ನು ಜಾತ್ರೆಯ ಮುನ್ನ ದಿನದಿಂದ ಜಾತ್ರೆ ಮುಗಿಯುವವರೆಗೆ ಕೆಸರೊಳ್ಳಿಯಲ್ಲಿ ಪಾರ್ಕಿಂಗ್ ಮಾಡಲಾಗುವುದು. ಹಳಿಯಾಳದಿಂದ ಹಾಲಮಡ್ಡಿ, ಕೆರವಾಡದವರೆಗೆ ಜಾತ್ರೆಗಾಗಿ ಮಿನಿ ಬಸ್ಗಳನ್ನು ಬಿಡುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಮೂಲಕ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಇಲಾಖೆಯಿಂದ ಕೈಗೊಳ್ಳಲಾಗುವುದು. ಕಿಸೆಗಳ್ಳರ ಬಗ್ಗೆ ವಿಶೇಷ ಎಚ್ಚರಿಕೆಯನ್ನು ವಹಿಸಲಾಗುತ್ತದೆ. ಜಾತ್ರೆಗೆ ಬರುವಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಇರುವಂತೆಯೂ ಹಾಗೂ ಮಹಿಳೆಯರು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಆಭರಣಗಳನ್ನು ಧರಿಸಿ ಬರುವಂತೆಯೂ ವಿನಂತಿಸಿದರು. ಈ ವರ್ಷವೂ ಶಾಂತಿಯುತವಾಗಿ ಜಾತ್ರೆ ಮತ್ತು ರಾಮಲೀಲೋತ್ಸವ ಆಚರಣೆಗೆ ಪೊಲೀಸ್ ಇಲಾಖೆ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ ಎಂದರು. ಈ ಬಾರಿ ಗಾಂಧಿ ಜಯಂತಿಯ ದಿನ ಜಾತ್ರೋತ್ಸವ ನಡೆಯುತ್ತಿರುವುದರಿಂದ ಕೋಳಿ ಬಲಿ ಅರ್ಪಣೆಯನ್ನು ಮಾಡುವಂತಿಲ್ಲ ಎಂದ ಅವರು, ರಾಮಲೀಲೋತ್ಸವ ಮತ್ತು ಜಾತ್ರೋತ್ಸವ ಶಾಂತಿಯುತವಾಗಿ ನಡೆಯುವಂತಾಗಲು ಸಾರ್ವಜನಿಕರು ಇಲಾಖೆಯ ಜೊತೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಜಾತ್ರೋತ್ಸವ ಮತ್ತು ರಾಮಲೀಲೋತ್ಸವ ಶಾಂತಿಯುತವಾಗಿ ನಡೆಯುವಂತಾಗಲು ಇಲಾಖೆಯ ನಿಯಮಾವಳಿಗೆ ಬದ್ಧರಾಗಿ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ವಿನಂತಿಸಿದರು. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ್ ಅವರು ಮಾತನಾಡಿ, ಜಾತ್ರೋತ್ಸವ ಮತ್ತು ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹೆಸ್ಕಾಂ ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್, ಪಿಎಸ್ಐಗಳಾದ ಅಮೀನ್ ಅತ್ತಾರ್, ಕಿರಣ್ ಪಾಟೀಲ್, ಶಿವಾನಂದ ನಾವದಗಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಎಲೆಕ್ಟ್ರಿಕಲ್ ವಿಭಾಗದ ಅಭಿಯಂತರರಾಗಿರುವ ಶ್ರೀಕಾಂತ್ ದೇವರಟ್ಟಿ, ಕಾಗದ ಕಾರ್ಖಾನೆಯ ಭದ್ರತಾ ಅಧಿಕಾರಿಗಳಾದ ಕುಶಲಪ್ಪ, ಎಸ್.ಜಿ. ಪಾಟೀಲ್ ಉಪಸ್ಥಿತರಿದ್ದರು. ದಸರಾ ಹಬ್ಬ ಸ್ಟಾರ್ಟ್ ಆಗೋದು 6:30ಗೆ ಈವ್ನಿಂಗ್, 6:30ದಿಂದ 7:30, 8 ಗಂಟೆ ಮಟ್ಟ ಒಂದು ತಾಸು 15 ನಿಮಿಷದ ಟೋಟಲ್ ಪ್ರೋಗ್ರಾಮ್ ಇರುತ್ತದೆ. ಇದು ಪ್ರತಿ ವರ್ಷದ ಈ ವರ್ಷನೂ ಕ್ರ್ಯಾಕರ್ ಶೋ ಹಾಗೇ ಇದೆ. ಅದು ಸೇಮ್ ಪಾರ್ಟಿ ಕುಮಟಾ, ಗೋಕರ್ಣ ಮತ್ತು ಬಿಜಾಪುರ ಪಾರ್ಟಿಯವರು ಬಂದು ಕ್ರ್ಯಾಕರ್ ಶೋ ಮಾಡ್ತಾರೆ. 1 ತಾಸಿನ ಕ್ರ್ಯಾಕರ್ ಶೋ ಇರುತ್ತೆ. ನಾವು ಈ ವರ್ಷವೂ ರಾವಣ, ಮೇಘನಾಥ್, ಕುಂಭಕರ್ಣ ಮೂರ್ತಿಗಳನ್ನು, ಆ ಮೂರ್ತಿ ಹೈಟ್, ರಾವಣದ ಮೂರ್ತಿ ಹೈಟ್ 50 ಫೀಟ್ಸ್ ಇದೆ. ಆಮೇಲೆ ಕುಂಭಕರ್ಣ ಮೂರ್ತಿ 48 ಫೀಟ್ ಇದೆ. ಮೇಘನಾಥ್ ಮೂರ್ತಿ 48 ಫೀಟ್ ಇದೆ. ಟೋಟಲ್ ಇಡೀ ದಾಂಡೇಲಿಯಲ್ಲಿ ಪಬ್ಲಿಕ್ ಜಮಾ ಆಗೋದು ಎಕ್ಸ್ಪೆಕ್ಟೇಷನ್, ಟೋಟಲ್ ದಾಂಡೇಲಿಯಲ್ಲಿ ಜಾತ್ರಾದಾಗ ಮತ್ತು ಇಲ್ಲ ಜಮಾ ಆಗೋದು ಎಕ್ಸ್ಪೆಕ್ಟೇಷನ್ ಅರೌಂಡ್ 50,000 ಎವ್ರಿ ಇಯರ್ ಇರುತ್ತೆ. ಯಾಕಂದರೆ ಇಡೀ ದಾಂಡೇಲಿಯಲ್ಲಿ ಕೂಡಿ. ಬಟ್ ಗ್ರೌಂಡಲ್ಲಿ ನನಗನ್ಸೋ ಮಟ್ಟ 5,000 to 6,000 ಮಂದಿ ಗ್ರೌಂಡಲ್ಲಿ ಇರ್ತಾರೆ.
ಅವಾಗ ನಾವು ಎಲ್ಲ ಕುಂದ್ರದ್ದು VIP ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮತ್ತು ಎಲ್ಲರೂ ಬಗೇರ್ ವಿದೌಟ್ ಗೇಟ್ ಪಾಸ್ ಯಾರಿಗೂ ಎಂಟ್ರಿ ಇಲ್ಲ VIP ಸೆಕ್ಷನ್ದಾಗ. ಮತ್ತು ಗ್ರೌಂಡಲ್ಲಿ ನಾವು 4 ಕಡೆ ಗೇಟ್ ಎಕ್ಸಿಟ್ ಆ್ಯಂಡ್ ಇದು ಗೇಟ್ ಎಮರ್ಜೆನ್ಸಿ ಗೇಟ್ಸ್ ಎಲ್ಲ ಮಾಡಿದ್ದೀವಿ. ಹಾಗೆ ನಮ್ಮದು ಗ್ರೌಂಡಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಆದರೂ ಒಂದು ಫೈರ್ ಟೆಂಡರ್ ನಾವು ಅಲ್ಲಿ ಎಮರ್ಜೆನ್ಸಿ ಸಲುವಾಗಿ ರೆಡಿ ಇಡ್ತೀವಿ. ಇಡೀ ಗ್ರೌಂಡ್ ಸರೌಂಡಿಂಗ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ನಾವು ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟಿಂದ NOC ತಗೊಂಡಿದ್ದೀವಿ. ಆಮೇಲೆ ಆಂಬ್ಯುಲೆನ್ಸ್ ನಮ್ಮದು ವೆಸ್ಟ್ ಕೋಸ್ಟ್ ಪೇಪರ್ ಮೇಲಿಂದ ಆಂಬ್ಯುಲೆನ್ಸ್ ಅಲ್ಲಿ ನಿಂತಿರುತ್ತೆ. ಏನು ಅನಾಹುತ ಆದರೆ ಏನು ಎಮರ್ಜೆನ್ಸಿ ಇದಕ್ಕೆ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ನಾವು NOC ತಗೊಂಡಿದ್ದೀವಿ. ಅವ್ರದ್ದು ಏನೇನು ನಾರ್ಮ್ಸ್ ಇದಾವೆ ಅದನ್ನು ನಾವು ಎಲ್ಲ ಆ ನಾರ್ಮ್ ಪ್ರಕಾರ ಕ್ರ್ಯಾಕರ್ಸ್ ಅನ್ನು ಮತ್ತು 4 ವೀಲರ್ ಪಾರ್ಕಿಂಗ್ JVD ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಯಾವುದೂ ವೆಹಿಕಲಿಗೆ ಆ ದಿವಸ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಮಟ್ಟ ಬಂಗೂರು ನಗರ ಪ್ರಿಮೈಸಸ್ದಾಗ ಪರ್ಮಿಷನ್ ಇಲ್ಲ 4 ವೀಲರ್ಸ್ 2 ವೀಲರ್ಸಿಗೆ. ಎಕ್ಸೆಪ್ಟ್ ಕೆಲವು ವೆಹಿಕಲ್ಸ್ ಅದಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಬಿಲ್ಲಿಂದ ಅವರಿಗೆ ನಾವು ವೆಹಿಕಲ್ ಪಾಸ್ಗಳನ್ನು ಕೊಟ್ಟಿರ್ತೇವೆ. ಅವರು ಅಡ್ಡಾಡ್ತಾರೆ, ಯಾಕಂದರೆ ಅವರಿಗೆ ನಮ್ಮ ಕಂಪನಿ ವೆಹಿಕಲು ಆಮೇಲೆ ಇಲ್ಲಿ ಕೆಲಸ ಮಾಡೋರು ಅವರಿಗೆ ನಾವು ಅದನ್ನು ಪಾಸನ್ನು ಕೊಡ್ತೀವಿ. ಅದನ್ನು ಬಿಟ್ಟು ಯಾವುದೂ ವೆಹಿಕಲಿಗೆ ಈ ಸರಿ ಪರ್ಮಿಷನ್ ಇಲ್ಲ. ಡಿಲಕ್ಸ್ ಗ್ರೌಂಡಲ್ಲಿ ಫಸ್ಟ್ ಮೇನ್ ನಮ್ದು ಡಿಲಕ್ಸ್ ಗ್ರೌಂಡ್ ಮೇನ್ ಗೇಟ್ ಇದೆ. ಆ ಕಡೆಯಿಂದ ಜೆಂಟ್ಸ್ ಸಲುವಾಗಿ ಎಂಟ್ರಿ ಇದೆ. ಮತ್ತು ಇದು S ಟೈಪ್ ಗೇಟ್ 3 ನಂಬರ್ ಗೇಟ್ ಕಡೆಯಿಂದ ಎಂಟ್ರಿ ಲೇಡೀಸ್ ಸಲುವಾಗಿ ಇದೆ. ಅಲ್ಲೇ ಎರಡು ಎಂಟ್ರಿ ಇದಾವೆ. ಮತ್ತು ಎಮರ್ಜೆನ್ಸಿ ಎಕ್ಸಿಸ್ಟ್ ನಾವು ಮಾಡಿದ್ದೇವೆ 4 ಟು ಮ್ಯಾನೇಜ್ ದ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ. ಆಮೇಲೆ ಎಲ್ಲ ಕಡೆ CCTV ಕ್ಯಾಮ್ರಾ ಆಸ್ ಪರ್ ಪೊಲೀಸ್ ರಿಕ್ವೈರ್ಮೆಂಟ್ ನಾವು ಅಳವಡಿಸ್ತಾ ಇದ್ದೀವಿ. ಮತ್ತು ಎಲ್ಲ ಕಡೆ ಅನೌನ್ಸ್ಮೆಂಟ್ ಸಿಸ್ಟಮ್ನ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ಸ್ ಬಂದಿದೆ ಅದನ್ನು ಎಲ್ಲರೂ ನಾವು ಅನೌನ್ಸ್ಮೆಂಟ್ ಪಾಯಿಂಟ್ಸನ್ನು ಮಾಡ್ತಾ ಇದ್ದೀವಿ. ಎಲ್ಲ ಗೇಟ್ ಮೇಲೆ ಎಲ್ಲ ಗ್ರೌಂಡಲ್ಲಿ CCTV ಕ್ಯಾಮ್ರಾ ಮಾಡ್ತಾ ಇದ್ದೀವಿ. ಡ್ರೋನಿಂದನೂ ನಾವು ಡ್ರೋನ್ ಕ್ಯಾಮ್ರಾನು ಇಡ್ತಾ ಇದ್ದೀವಿ. ನಮ್ಮ ಕಡೆಯಿಂದ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜಾತ್ರೆ ಮತ್ತು ಡಾಕ್ಟರ್ CPM ಗ್ರೌಂಡ್ನಲ್ಲಿ ನಡೀತಕ್ಕಂತಹ ರಾಮಲೀಲಾ ಉತ್ಸವಕ್ಕೆ ಪೂರ್ವ ತಯಾರಿಯಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ಕೆಲವೊಂದು ಏನು ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ತಯಾರಿಗಳೇನಿದ್ದಾವೆ ಅಂತಕ್ಕಂಥದ್ದನ್ನು ನಾನು ಬ್ರೀಫ್ ಮಾಡ್ತೇನೆ. ಈಗ ಬೆಂಗಳೂರಿದು ಇನ್ಸಿಡೆಂಟ್ ಆದಮೇಲೆ ಡಿಪಾರ್ಟ್ಮೆಂಟಿಂದ ಒಂದು SOP ಹೊರಡಿಸಲಾಗಿದೆ, ಕ್ರೌಡ್ ಮ್ಯಾನೇಜ್ಮೆಂಟ್ SOP ಅಂತ. ಅದು 20ನೇ ತಾರೀಕು ಡೀಟೇಲ್ಸ್ ಎಲ್ಲ ಬಂದಿದೆ. ಸುಮಾರು 26 ಪೇಜ್ ಡೀಟೇಲ್ಸ್ ಎಲ್ಲ ಇದೆ. ಅದರಲ್ಲಿ ಫಾರ್ಮ್ ಎಲ್ಲ ಬಂದಿದೆ. ಈಗ ಆಯೋಜಕರು ಕೂಡ ಇದರಲ್ಲಿ ಸಮಾನ ಹೊಣೆಗಾರಿಕೆಯನ್ನು ವ್ಯಕ್ತಪಡಿಸಬೇಕಾದಂತಹ ಅವಶ್ಯಕತೆ ಇದೆ. ಫಾರ್ಮ್ ನಂಬರ್ 2 ಅಂತ ಇದೆ. ಈಗಾಗಲೇ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, 2 ಆಯೋಜಕರಿಗೆ, ಡಾಕ್ಟರ್ CPM ಆಯೋಜಕರಿಗೆ ಮತ್ತೆ ದಾಂಡೇಲಿ ದೇವಸ್ಥಾನ ಕಮಿಟಿ ಜಾತ್ರಾ ಕಮಿಟಿ ಅವರಿಗೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಫಾರ್ಮ್ ನಂಬರ್ 2 ಅಂತ ಇದೆ. ಇಲ್ಲಿ 7,000ವರೆಗೆ ಜನಸಂಖ್ಯೆ ಒಂದ್ ಕಡೆ ಗ್ಯಾದರ್ ಆಗುತ್ತೆ ಅಂದ್ರೆ ಅವರು ಠಾಣಾಧಿಕಾರಿಯ ಪರ್ಮಿಷನ್ ತಗೋಬೇಕಾಗುತ್ತೆ. 7 ರಿಂದ 50,000ವರೆಗೆ ಗ್ಯಾದರಿಂಗ್ ಆಗುತ್ತೆ ಅಂದ್ರೆ DYSP ಜುರಿಸ್ಡಿಕ್ಷನಲ್ DYSP ಪರ್ಮಿಷನ್ ತಗೋಬೇಕಾದಂತಹ ನಿಯಮಾವಳಿಯನ್ನ ರೂಪಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸೊ ಆ ಪ್ರಕಾರ ಅವರಿಗೆ ಪರ್ಮಿಷನ್ಗೆ ಅಪ್ಲೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನ ಕೊಟ್ಟಿದ್ದೇವೆ. ಮತ್ತೆ ಅನೆಕ್ಸರ್ A ಅಂತ ಇದೆ. ಇಲ್ಲಿ ಅವರು ಯಾವ ವಿಚಾರಗಳಿಗೆ ಕಂಪ್ಲೈ ಮಾಡಬೇಕು, ಯಾವ ವಿಚಾರಗಳಿಗೆ ಅವರು ಫಾಲೋ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಾಕಷ್ಟು ಪಾಯಿಂಟ್ಗಳಿದೆ. ಸಾಕಷ್ಟು ಈಗ ಮಾಡಿರ್ತಕ್ಕಂತಹ ತಯಾರಿಯನ್ನು ಗಮನಿಸಿದ್ರೆ ಸಾಕಷ್ಟು ಅಂಶಗಳಿಗೆ ಅವರು ಕಾಂಪ್ಲೈನ್ಸ್ 2 ಕಡೆಯಿಂದ ನಮಗೆ ಸಿಗುತ್ತೆ ಅಂತಕ್ಕಂತಹ ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ. ಆ ಡೀಟೇಲ್ಸ್ ಅವರು ಗಮನಿಸಬೇಕು ಮತ್ತು ಪರ್ಮಿಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದೊಂದು ವಿಚಾರಗಳನ್ನು ನಾವು ಆಲ್ರೆಡಿ ಸೈಟ್ ವಿಸಿಟ್ ಮಾಡಿ ನೋಡಿದ್ದೀವಿ. ಮತ್ತೆ ಅವ್ರಿಗೆ ಸಾಕಷ್ಟು ಅವ್ರ ಗಮನಕ್ಕೆ ತಂದುಬಿಟ್ಟು ಅವ್ರಿಗೆ ಲೆಟರ್ ಕಮ್ಯುನಿಕೇಶನ್ ಎಲ್ಲ ಆಗಿದೆ. ನಂತರ ನಾವೀಗ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಕೆಲವೊಂದು ನಿರ್ದೇಶನಗಳಿಗೆ ಏನು ಬಂದಿವೆ ಅಂತಂದ್ರೆ, ಪ್ರತಿ ವರ್ಷದಂತೆ ನಿರ್ದೇಶನಗಳನ್ನ ಈ ಸಲ ಕೂಡ ನಿಗದಿ ಮಾಡಿದ್ದೇವೆ ನಾವು. ಒಂದನೇದಾಗಿ ಹೇಳಬೇಕು ಅಂತಂದ್ರೆ, ಈ ಜಾತ್ರೆಗೆ ಬರ್ತಕ್ಕಂತಹ ಏನು ಹಳಿಯಾಳ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಕೆರವಾಡ ಕ್ರಾಸ್ ವರೆಗೆ ಮಾತ್ರ ಬರಲಿಕ್ಕೆ ಅವಕಾಶ ಇರುತ್ತೆ. ಕೆರವಾಡದಲ್ಲಿ ಅವು ಪ್ರಯಾಣಿಕರನ್ನ ಡ್ರಾಪ್ ಮಾಡಿ, ಜಾತ್ರೆಗೆ ಬರ್ತಕ್ಕಂಥ ಪ್ರಯಾಣಿಕರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ವಾಪಸ್ ಅಲ್ಲಿಂದ ವಾಪಸ್ ಹೋಗಬೇಕಾಗುತ್ತೆ. ಯಾಕಂದ್ರೆ ಈ ಕಡೆ ಸಾಕಷ್ಟು ಕ್ರೌಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ 4 ವೀಲರ್ಗಳಿಗೆ ಅವತ್ತಿನ ಒಂದು ದಿವಸದ ಮಟ್ಟಿಗೆ 2ನೇ ತಾರೀಕಿನ ದಿವಸದ ಮಟ್ಟಿಗೆ ಅವಕಾಶ ಪ್ರಾಕ್ಟಿಕಲಿ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೆರವಾಡ ಕ್ರಾಸನ್ನು ವಾಪಸ್ ಅಲ್ಲಿಂದ ಕಳಿಸ್ತಕ್ಕಂಥ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ನಾವು ಹಾಕಿರ್ತೀವಿ.
ನಂತರ ಧಾರವಾಡದಿಂದ ಬರ್ತಕ್ಕಂಥ ಬಸ್ಸುಗಳು ಕರ್ನಾಟಕದಿಂದ ಬರ್ಚಿ ಮಾರ್ಗವಾಗಿ KSRTC ಬಸ್ ನಿಲ್ದಾಣಕ್ಕೆ ಬರುವುದು ಅಂತ ಈ ಕಡೆ ಬರಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಜನರಲ್ ಆಗಿ ಬರ್ತಕ್ಕಂತಹ ಬಸ್ಗಳಿಂದ ಬೇರೆ ಕಡೆ ಹೋಗ್ತಕ್ಕಂಥ ಬಸ್ಸುಗಳು ಅವು ಕರ್ನಾಟಕಕ್ಕೆ ಬರ್ತವೆ. ಅಲ್ಲಿಂದ ಬರ್ಚಿ ಮಾರ್ಗವಾಗಿ ದಾಂಡೇಲಿ ಬಸ್ ನಿಲ್ದಾಣಕ್ಕೆ ಬಂದು ಮತ್ತೆ ವಾಪಸ್ ಅದೇ ರೀತಿಯಾಗಿ ಹೋಗ್ತಕ್ಕಂಥದ್ದು ಮಾರ್ಗವನ್ನು ಅವತ್ತು ಅವರು ಅನುಸರಿಸಬೇಕಾಗುತ್ತೆ. ಇದನ್ನ ತಾವು ಸುದ್ದಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ನಂತರ ನಾವು 4 ಚಕ್ರದ ವಾಹನಗಳಿಗೆ ಸಪರೇಟ್ ಆದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಕನ್ಯಾ ವಿದ್ಯಾಲಯದ ಮೈದಾನ ಮತ್ತು ಜನತಾ ವಿದ್ಯಾಲಯದ ಮೈದಾನ, ಅಲ್ಲೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿರ್ತೀವಿ ನೀಟಾಗಿ. ನಮ್ಮ ಸಿಬ್ಬಂದಿಗಳ ಬಂದೋಬಸ್ತು ಕೂಡ ಇರುತ್ತೆ. ಅಲ್ಲಿ ನೀಟಾಗಿ ಪಾರ್ಕ್ ಮಾಡ್ತಕ್ಕಂಥದ್ದು ಜನರಿಗೆ ಭಕ್ತಾದಿಗಳು ಬರ್ತಾರೆ ಅವ್ರ ಜವಾಬ್ದಾರಿ ಆಗಿರುತ್ತೆ. ನಂತರ ದ್ವಿಚಕ್ರ ವಾಹನದ ನಿಲುಗಡೆಗೆ ನಾವು ಟ್ರಕ್ ಟರ್ಮಿನಲ್ ನಿಗದಿಪಡಿಸಿದ್ದೀವಿ. ಟ್ರಕ್ ಟರ್ಮಿನಲ್ ಜಾಗ ಇರುತ್ತೆ ಸಾಕಷ್ಟು. ಅಲ್ಲಿ ಕೂಡ 2 ವೀಲರ್ಸ್ ಅಲ್ಲಿ ತನಕ ಮಾತ್ರ ಬಂದು ಅಲ್ಲಿಂದ ಕಾಲ್ನಡಿಗೆಯಿಂದ ದೇವಸ್ಥಾನದ ಕಡೆ ಹೋಗ್ಬೇಕಾಗತ್ತೆ. ಇದನ್ನ ಭಕ್ತಾದಿಗಳು ಗಮನಿಸಬೇಕು. ನಂತರ ಆಟೋ ರಿಕ್ಷಾದವರಿಗೆ 3 ನಂಬರ್ ಗೇಟ್ ವರೆಗೆ ಮಾತ್ರ ಬರ್ಲಿಕ್ಕೆ ಅವಕಾಶ ಇರುತ್ತೆ. 3 ನಂಬರ್ ಗೇಟ್ ವರೆಗೆ ಮಾತ್ರ ಬಂದು ಅವರು ಪ್ರಯಾಣಿಕರನ್ನ ಇಳಿಸ್ಬಿಟ್ಟು ಅಲ್ಲಿಂದ ಮಾತ್ರ ವಾಪಸ್ ಹೋಗ್ಬೇಕಾಗುತ್ತೆ. ಅವರು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕ್ರೌಡ್ ಇರೋದ್ರಿಂದ ರೋಡ್ ಮೇಲೆ ಈಸಿಯಾಗಿ ಮೂವ್ಮೆಂಟ್ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತೆ ಗೂಡಂಗಡಿ ಇರ್ತಕ್ಕಂತಹ ಅವರು ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ವಸ್ತುಗಳನ್ನ ಹಸ್ತಕ್ಕದ್ದಲ್ಲ ಮತ್ತೆ ಮಾರಾಟ ಮಾಡ್ತಕ್ಕದ್ದಲ್ಲ ಅಂತಕ್ಕಂಥದ್ದು ನಮ್ಮ ನಿರ್ದೇಶನ ಇರುತ್ತೆ. ಸಾರ್ವಜನಿಕರು ಕೂಡ ಎಲ್ಲಿ ನಾವು ವಾಹನಕ್ಕೆ ಜಾಗ ನಿಗದಿಪಡಿಸಿದ್ದೀವಿ ಅಲ್ಲಿ ಮಾತ್ರ ವಾಹನ ನಿಲ್ಲಿಸಬೇಕು. ತಮ್ಮ ಮನಸ್ಸಿಗೆ ಬಂದಂಗೆ ರೋಡ್ ಪಕ್ಕ ನಿಲ್ಲಿಸಿದ್ರೆ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತೆ ಸಾರ್ವಜನಿಕರ ಮೂವ್ಮೆಂಟ್ಗೂ ಕೂಡ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಇದರಲ್ಲಿ ಗಮನಿಸಬೇಕು ಅಂತಕ್ಕಂಥದ್ದು. ಮತ್ತೆ ದೇವರ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಗಮನ ಕೊಡಬೇಕು. ನಮ್ದು ಮೈಕ್ ಅನೌನ್ಸ್ಮೆಂಟ್ ಇದೆ, CCTV ಕ್ಯಾಮರಾನು ಕೂಡ ನಾವು ಒಳ್ಳೆ ನಂಬರಲ್ಲಿ ಈ ಸಲ ಹಾಕಿಸ್ತಾ ಇದ್ದೇವೆ. ಆದರೂ ಕೂಡ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸುರಕ್ಷತೆಯನ್ನ ಕಾಪಾಡಿಕೊಂಡ್ಬಿಟ್ಟು ತಮ್ಮ ಜ್ಯುವೆಲರಿ ಬಗ್ಗೆ, ತಮ್ಮ ಆಭರಣಗಳ ಬಗ್ಗೆ ಅವರು ಗಮನ ಕೊಡಬೇಕಾದದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ನಂತರ ದೇವರ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಮತ್ತೊಂದು ಅಂಶವನ್ನು ಗಮನ ಕೊಡಬೇಕು. ಎಲ್ಲರೂ ಜಾತ್ರೆಗೆ ಬರ್ತಕ್ಕಂಥದ್ದು ಒಂದೇ ಸಮಯಕ್ಕೆ ಆಗಬಾರ್ದು. ಮನೆಯಲ್ಲಿ ಯಾರಾದರೂ ಒಬ್ಬರು ವ್ಯಕ್ತಿ ಇರ್ತಕ್ಕಂಥದ್ದನ್ನ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದು ಬಂದ್ರೆ ಅಲ್ಲಿ ಕಳ್ಳತನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಯಾರಾದರೂ ಒಬ್ಬರು ಒಂದು ಟೈಮಲ್ಲಿ ಇರಬೇಕು. ಉಳಿದವರು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಮತ್ತೆ ಆ ವ್ಯಕ್ತಿ ಬೇಕಾದ್ರೆ ಆಮೇಲೆ ಎಲ್ಲರೂ ಉಳಿದವರು ವಾಪಸ್ ಮನೆಗೆ ಹೋದ್ಮೇಲೆ ಬರ್ತಕ್ಕಂಥದ್ದು ಏನು ಜಸ್ಟ್ ಔಟ್ ಆಫ್ ಕಾಮನ್ ಸೆನ್ಸ್ ಇದನ್ನ ಗಮನಿಸ್ಬೇಕು. ಎಲ್ಲರೂ ಲಾಕ್ ಮಾಡ್ಕೊಂಡ್ಬಿಟ್ಟು ಜಾತ್ರೆಗೆ ಬಂದು ಇಲ್ಲಿ ಸಮಯ ಕಳೆದ್ರೆ ಅಲ್ಲಿ ಮನೆಯಲ್ಲಿ ಕಳ್ಳತನ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಅಲ್ಲಿ ಬೆಳಲಿಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಸಾರ್ವಜನಿಕರು ಗಮನ ಹರಿಸಬೇಕಾಗುತ್ತೆ. ನಂತರ ತಮ್ಮ ಮಕ್ಕಳ ಬಗ್ಗೆನೂ ಕೂಡ ಅವರು ಗಮನ ಹರಿಸಬೇಕು. ಜಾತ್ರೆ ಕರ್ಕೊಂಡು ಬಂದಾಗ ಎಲ್ಲ ಕಡೆ ನಾವು ಸಾಕಷ್ಟು ಸಂಖ್ಯೆ CC ಕ್ಯಾಮ್ರಾ ಆಲ್ರೆಡಿ ಹೇಳಿದ್ದೆ ನಾನು. CC ಕ್ಯಾಮ್ರಾ ಇದೆ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ನಂತರ ನಮ್ಮ ಬಂದೋಬಸ್ತ್ ವಿಚಾರಕ್ಕೆ ಬಂದರೆ ಈ ಸಲ ನಾವು ಬಂದೋಬಸ್ತು ತಯಾರಿಯನ್ನು ಸಾಕಷ್ಟು ಮುಂಚಿತವಾಗಿ ಮಾಡ್ಕೊಂಡಿದ್ದೇವೆ. ನಾವು ಹೊರಗಡೆ ಪೊಲೀಸ್ ಸಬ್ ಡಿವಿಷನ್ಗಳಿಂದ ಡಿಸ್ಟಿಕ್ಕಿಂದ ನಾವು ಸಿಬ್ಬಂದಿಯನ್ನು ಕಳಿಸ್ತಾ ಇದ್ದೇವೆ. ಸುಮಾರು ಒಂದು 18 ಮಂದಿ 18ರಿಂದ 20 ಮಂದಿ PS ಆ್ಯಂಡ್ ಅಬವ್ ಆಫೀಸರ್ಸ್ ಇರ್ತಾರೆ. ಮತ್ತು ಒಂದು 300 ಜನ ಸಿವಿಲ್ ಸಿಬ್ಬಂದಿ HC ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು ASI ಇರ್ತಕ್ಕಂತಹ ಸಿಬ್ಬಂದಿಗಳನ್ನ 300 ಜನ ಸಿಬ್ಬಂದಿನ ನಾವು ನೇಮಕಾತಿ ಮಾಡ್ಕೊತಾ ಇದ್ದೇವೆ. ಮತ್ತೆ ನಮ್ಗೆ ಇದಕ್ಕೆ ಹೋಮ್ ಗಾರ್ಡ್ ಸಪೋರ್ಟ್ ಕೂಡ ಇರುತ್ತೆ. ಸೊ ಇಷ್ಟೆಲ್ಲ ಮೆನ್ ಹಾಕೊಂಡ್ಬಿಟ್ಟು ನಾವು KSRP 2 KSRP ತುಕಡಿಗಳು ಬರ್ತಾ ಇದ್ದೇವೆ ಮತ್ತು ಸುಮಾರು 4 DR ತುಕಡಿಗಳು ಬರ್ತಾ ಇದ್ದೇವೆ. ಇವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಬಂದೋಬಸ್ತನ್ನು ಏರ್ಪಡಿಸ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ನಾನು ಗಮನ ತರಲಿಕ್ಕೆ ಬಯಸ್ತೇನೆ. ಅಲ್ಲಿ ಅಕ್ಟೋಬರ್ 2ನೇ ದಿವಸ ಅದು ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಅಹಿಂಸಾ ದಿನ ಅಂತಿದೆ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಿಂದ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ಇನ್ನು ಈ ಕೋಳಿ ಬಲಿ ಅಂತಕ್ಕಂಥ ಏನು ಪ್ರತೀತಿ ಏನು ಪ್ರತಿ ವರ್ಷ ನಡೀತಾ ಇದೆ ದೇವಸ್ಥಾನದ ಪಕ್ಕ, ಅದು ಈ ವರ್ಷ ಅಕ್ಟೋಬರ್ 2ರಿಂದ ಇರೋದಿಲ್ಲ. ಕೋಳಿ ಬಲಿ ಕೊಡ್ತಕ್ಕಂಥದ್ದು ಮತ್ತೊಂದು ದಿವಸಕ್ಕೆ ಅದನ್ನ ಮುಂದೂಡಲಾಗಿದೆ ಅಂತ ಅವತ್ತಿನ ದಿವಸ ನವಪೂರ್ವ ಸಭೆಯಲ್ಲಿ ಏನು ಕಮಿಟಿಯ ಮೇನ್ ನಿರಾಸಿ ಆಯೋಜಕರಿದ್ದಾರೆ ಅವರೇ ಹೇಳಿದ್ದಾರೆ. ಸೊ ಆ ಪ್ರಕಾರವಾಗಿ ಅವತ್ತಿನ ದಿವಸ ಯಾರು ಕೂಡ ಆ ಕೋಳಿ ಬಲಿಗೆ ಆಗ್ರಹ ಮಾಡಬಾರ್ದು. ಭಕ್ತಿ ಸಮರ್ಪಣೆ ಅಂತಕ್ಕಂಥದ್ದು ಏನು ಪ್ರತೀತಿ ಇದೆ ಅದು ಮತ್ತೊಂದು ದಿವಸಕ್ಕೆ ನೀವು ಮಾಡ್ಕೊಳ್ಳೋಕೆ ನಿಮಗೆ ಅವಕಾಶ ಇದ್ದೇ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಎಲ್ಲ ಸಾರ್ವಜನಿಕರು ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ಜಾತ್ರೆಯಲ್ಲಿ ಸುರಕ್ಷತೆ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಜಾತ್ರೆಯನ್ನು ಮಾಡಿ ತಮ್ಮ ಭಕ್ತಿ ಸಮರ್ಪಣೆ ಮಾಡ್ಕೋಬೇಕು. ಮತ್ತು ಅದೇ ರೀತಿ WCPM ನಡೀತಕ್ಕಂತಹ ಏನು ಕ್ರ್ಯಾಕರ್ ಶೋ ಇದೆ, ರಾಮಲೀಲಾ ಉತ್ಸವ ಕ್ರ್ಯಾಕರ್ ಶೋ ಇದೆ, ಅದರ ಖುಷಿಯನ್ನು ಕೂಡ ಸುರಕ್ಷತೆಯನ್ನು ಕಾಪಾಡಿಕೊಂಡು ಸುರಕ್ಷತೆಗೆ ಮೊದಲ ಆದ್ಯತೆ ಕೊಟ್ಟು ಅದನ್ನ ಭಾಗವಹಿಸಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಸಾರ್ವಜನಿಕರು ಈ ಒಂದು ಜಾತ್ರೆಗೆ ಸಹಕರಿಸಲು ನಾನು ಈ ಮೂಲಕ ವಿನಂತಿಸಲು ಮನವಿ ಮಾಡ್ತೇನೆ. ಈಗಾಗಲೇ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆದಂಥ ಘಟನೆಗಳ ಆಧಾರದ ಮೇಲೆ ಯಾವುದೇ ಒಂದು ಸಾರ್ವಜನಿಕರು
ಪ್ರವೇಶ ಮಾಡುವಾಗ ಹಾಗೂ ನಿರ್ಗಮನ ವೇಳೆಯಲ್ಲಿ ಯಾವುದೇ ಒಂದು ಗೊಂದಲಕ್ಕೆ ಏನಾಗದೆ ಸುರಕ್ಷತೆಯಿಂದ ಈ ಒಂದು ರಾಮಲೀಲೋತ್ಸವ ಪ್ಲಸ್ ಸಿಡಿಮದ್ದು ಪ್ರದರ್ಶನಕ್ಕೆ ಸಹಕಾರ ನೀಡುವಂತೆ ನಾನು ಈ ಮೂಲಕ ಕೋರುತ್ತೇನೆ. ಅದೇ ರೀತಿಯಾಗಿ ಜಾತ್ರೆ ದಿನದಂದು ಈಗಾಗಲೇ ಗಾಂಧಿ ಜಯಂತಿ ಅಹಿಂಸೆ ಪ್ರಯುಕ್ತ ದಾಂಡೇಲಪ್ಪ ಜಾತ್ರೆಯ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ನಿರಾಶಿ ಅವರು ಪೂರ್ವಭಾವಿ ಸಭೆಯಲ್ಲಿ ಈಗಾಗಲೇ ತಿಳಿಸಿದಂತೆ ಆ ದಿನ 2 ಅಕ್ಟೋಬರ್ 2025 ಆ ದಿನ ಯಾವುದು ಕೋಳಿ ಅಥವಾ ಯಾವುದೇ ಪ್ರಾಣಿಗಳಿಗೆ ಬಲಿ ಮಾಡದೆ ಮುಂಚಿನ ದಿನ ಅಥವಾ ಅದರ ನಂತರ ದಿನ ನಾವು ಅವಕಾಶ ಮಾಡಿಕೊಡ್ತೇವೆ ಅಂತ ಈಗಾಗಲೇ ಹೇಳಿ ಬಂದ ಅದನ್ನು ಸಹಿತ ಸಮಿತಿಯ ಆಗ್ರಹದ ಮೇರೆಗೆ ಅದನ್ನು ನಿಷೇಧಿಸಲಾಗಿದೆ ಎಂದು ಈ ಮೂಲಕ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಾಗಿ ಮನೆಯಲ್ಲಿ ಒಬ್ಬರನ್ನ ಇಟ್ಕೊಂಡು ಏನು ಸುರಕ್ಷತೆ ಬಗ್ಗೆ ಹೇಳಿದ್ದಾರೆ ಡಿವೈಎಸ್ಪಿ ಸಾಹೇಬರು, ಅದನ್ನು ಸಹಿತ ಎಲ್ಲರೂ ಹೊಂದ್ಕೊಂಡು ಈ ಒಂದು ಜಾತ್ರೆಯನ್ನು ವ್ಯವಸ್ಥಿತವಾಗಿ ಹಾಗೂ ಸುರಕ್ಷತೆ ಆಧಾರದ ಮೇಲೆ ತಮ್ಮ ಸಹಕಾರ ನೀಡುವಂತೆ ಈ ಮೂಲಕ ಹೇಳುತ್ತಾ ಸರ್ವರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯನ್ನು ಸಹಿತ ಈ ಮೂಲಕ ಕಾಮ್ ಇಲಾಖೆಗೆ ಸಂಬಂಧಿಸಿದಂತೆ ಮೊದಲನೇದಾಗಿ ಎಲ್ಲರೂ ಸೇಫ್ಟಿ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಬೇಕು. ಆಮೇಲೆ ದಾಂಡೇಲಪ್ಪ ದೇವಸ್ಥಾನದ ಹತ್ತಿರ ಅಲ್ಲಿಂದು ನಮ್ಮದೊಂದು ಪರಿವರ್ತಕ ಇದೆ. ಆ ಪರಿವರ್ತಕಕ್ಕೆ ಈಗಾಗಲೇ ನಾವು ಬೇಲಿಯನ್ನು ಹಾಕಿ ಯಾರೋ ಹೋಗದೆ ಥರ ಮಾಡಿದ್ದೇವೆ. ಮತ್ತು ನಮ್ಮ ಲೈನ್ ಕೆಳಗೆ ಆದಷ್ಟು ಯಾವುದೇ ಅಂಗಡಿ ಇದನ್ನು ಹಾಕದಿದ್ದಾಗೆ ನೋಡ್ಕೊಳ್ಬೇಕು. ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ 2-3 ಪ್ರದೇಶದಲ್ಲಿ ನಮಗೆ ಲೈನ್ ಸರಿ ಮಾಡಲಿಕ್ಕೆ ಹೇಳಿದರು. ಅದನ್ನೆಲ್ಲ ಮಾಡಿದ್ದೇವೆ ನಾವು. ಒಂದು KC ವೃತ್ತದಲ್ಲಿ, 2ನೇದು ಪ್ರವಾಡಿ ಫಿಶ್ ಲ್ಯಾಂಡ್ ಹತ್ರ, ಅಲ್ಲೂ ನಮ್ಮ ಲೈನಿಗೆ ಸ್ವಲ್ಪ ಗಿಡಗಳೆಲ್ಲ ತಾಗ್ತಿತ್ತು, ಅದನ್ನು ಕ್ಲಿಯರ್ ಮಾಡಿದ್ವಿ. ಆಮೇಲೆ ಒಂದು KC ವೃತ್ತದಲ್ಲಿ ಒಂದು ಕೇಬಲ್ ಒಂದು ಕೆಳಗೆ ಇದಾಗ್ತಾಯಿತ್ತು, ಅದನ್ನು ನಿನ್ನೆ ತೆರವುಗೊಳಿಸಿದ್ದೇವೆ. ಮತ್ತು ನಮ್ಮ ಇಲಾಖೆಯಿಂದ ನಾವು 2 ಬ್ಯಾಚಲ್ಲಿ ಪಾಳಿಯಾಗಿ ಬೆಳಿಗ್ಗೆ ಮತ್ತು ರಾತ್ರಿ 2 ಪಾಳಿಯಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನೇಮಿಸಿದ್ದೇವೆ. ಅದರ ಫುಲ್ ಮಾಹಿತಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೇವೆ ಮತ್ತು ದಾಂಡೇಲಪ್ಪ ದೇವಸ್ಥಾನದ ಅರ್ಚಕರಿಗೆ, ನಿರಾಶವರಿಗೆ ಅವರಿಗೂ ಸಲ್ಲಿಸಿದ್ದೇವೆ ಮತ್ತು PDO ಅವರಿಗೂ ಸಹ ಸಲ್ಲಿಸಿದ್ದೇವೆ. ಅದೇ ರೀತಿ ಇಲ್ಲಿ ಸಿಡಿಮದ್ದು ಮತ್ತು ಗುಂಡುಗಳ ಇದರ ಕಾರ್ಯಕ್ರಮಕ್ಕೆ ನಮ್ದು ಇಲ್ಲಿ HD ಕನೆಕ್ಷನ್ ಅಂತ ಇದೆ. ಈ ಒಳಗಡೆ ಎಲ್ಲ ಟೋಟಲು ವೆಟ್ಕೋಟ್ ಪೇಪರ್ ಮಿಲ್ ಇವರೇಜ್ ಬರುತ್ತೆ. ನಮ್ಮದು ಸ್ಟಾರ್ಟಿಂಗಲ್ಲಿ ನಮ್ಮ ಕಂಟ್ರೋಲ್ ಇದೆ. ಮತ್ತು ನಮ್ಮ ಲೈನ್ ಸಿಬ್ಬಂದಿಗಳು ಈಗ ಯಾವುದೇ ಲೈನ್ ಟ್ರಿಪ್ ಆದರೂ ನಮ್ದು ಇನ್ನೊಂದು ಕಡೆಯಿಂದ ಹಾಕುವ ವ್ಯವಸ್ಥೆ ಇದೆ. ಅದಕ್ಕೆ ನಾವು ತುರ್ತಾಗಿ ಎಲ್ಲ 24x7 ಎಲ್ಲ ಇದೆ. ಆಮೇಲೆ 1912 ಇದು ಒಂದು ತುರ್ತು ಸೇವೆ ನಂಬರ್ ಇದೆ. ಅದಕ್ಕೆ ಕಾಲ್ ಮಾಡಿದ್ರೆ ಅವರು ಡೈರೆಕ್ಟಾಗಿ ನಮಗೆ ಅಥವಾ ಸೆಕ್ಷನ್ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸುರಕ್ಷತೆಗೆ ಆದ್ಯತೆ ಇರಲಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ.